ಘಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಇಂದು ನಾನು ನಿಮಗೆ ತುಂಬಾ ಸರಳವಾದ ಹಾಗೆ ಪ್ರಚಂಡಶಾಲಿಯಾದ ಒಂದು ಶತ್ರುನಾಶ. ಯಾಕೆಂದ್ರೆ ಜಗತ್ತಲ್ಲಿ ಶತ್ರುಗಳು ತುಂಬಾ ಜನಕ್ಕಿರ್ತಾರೆ ಸ್ನೇಹಿತರೆ. ನಾವು ಬದುಕ್ತಾ ಇದ್ರೂ ಕಷ್ಟ, ಹಾಳಾದ್ರೂ ಕಷ್ಟ. ಬದುಕ್ತಾ ಇದ್ರೆ ಅವ್ನು ಹಿಂಗ್ ಬದುಕ್ತಾ ಇದ್ದಾನೆ, ಅವ್ನು ಹಾಳಾಗ್ಬೇಕು ಅಂತ ಹೇಳ್ತಾರೆ. ತುಂಬಾ ಯಾವುದೇ ಒಂದು ವಿಷಯ ಇಲ್ದೇನೆ ಸುಮ್ನೆ ಅದು ಫ್ಯಾಮಿಲಿ ಆಗ್ಬೋದು, ದೂರದವ್ರಾಗ್ಬೋದು, ಪಕ್ಕದ ಮನೆಯವ್ರಾಗ್ಬೋದು, ನಮ್ಮ ವಿಚಾರಗಳಿಗೆ ಬರ್ತಾ ಇರ್ತಾರೆ ಸ್ನೇಹಿತರೆ. ಅಂತವರನ್ನ ಮಟ್ಟ ಹಾಕೋದು ಹೇಗೆ, ಅಂತವರು ನಮ್ಮ ವಿಷಯಕ್ಕೆ ಬರ್ದೇ ಇರೋ ಹಾಗೆ ಮಾಡೋದು ಹೇಗೆ, ಅದಕ್ಕೆ ತುಂಬಾ ಸರಳವಾದ ಒಂದು ವಿಧಿವಿಧಾನ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ. ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ವಿಧಿವಿಧಾನ ತಿಳಿಸ್ಕೊಡ್ತೀನಿ, ಮತ್ತೆ ಏನೆಲ್ಲ ಸಾಮಗ್ರಿ ಬೇಕು ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ನಿಂಬೆ ಹಣ್ಣು ಬೇಕು ಸ್ನೇಹಿತರೆ, 7 ಲವಂಗ ಬೇಕು ಸ್ನೇಹಿತರೆ, ಕುಂಕುಮ ಬೇಕು, ಸ್ವಲ್ಪ ಅರಿಶಿಣ ಬೇಕು, ಹಾಗೆ ಕಪ್ಪು ಮಾರ್ಕರ್ ಪೆನ್ ಬೇಕು ಸ್ನೇಹಿತರೆ. ಇಷ್ಟನ್ನು ತಂದು ಇಟ್ಕೊಂಡು ನೀವು ಇದನ್ನ ಶನಿವಾರ ದಿನ ಕ್ರಿಯೆ ಮಾಡಬೇಕು ಸ್ನೇಹಿತರೆ. ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆ ಒಳಗೆ ಈ ಕ್ರಿಯೆ ಮಾಡಿ ಮುಗಿಸ್ಬೇಕು ಸ್ನೇಹಿತರೆ. ಮತ್ತೆ ಆ ಶತ್ರು ಯಾರಿದಾರೋ ಅವ್ರ ಹೆಸರು ನಿಮ್ಗೆ ಗೊತ್ತಾಗ್ಬೇಕು ಸ್ನೇಹಿತರೆ. ಬನ್ನಿ, ಮೊದಲಿಗೆ ಈ ನಿಂಬೆ ಹಣ್ಣನ್ನ ತಗೋಣ. ಅದಕ್ಕೂ ಮುಂಚೆ ನಿಮ್ಮ ಮನೆ ದೇವರಿಗೆ ನೀವು ಪೂಜೆ ಮಾಡಿ ಸಂಕಲ್ಪ ಇಟ್ಟು, ನಾನು ಈ ತರ ಮಾಡ್ತಾ ಇದ್ದೀನಿ, ನನ್ಗೆ ಒಳ್ಳೇದಾಗ್ಲಿ, ಶತ್ರು ನಾಶ ಆಗ್ಬೇಕು ಅಂತ ಹೇಳಿ ಕೇಳಿಕೊಂಡು ಪೂಜೆ ಮಾಡಿ ನಿಮ್ಮ ದೇವ್ರ ಮನೆ ಒಳಗಡೆ ಕುಳಿತುಕೊಂಡು ಸ್ನೇಹಿತರೆ ನಿಂಬೆ ಹಣ್ಣನ್ನ ತಗೊಳ್ಳಿ. ಆ ನಿಂಬೆ ಹಣ್ಣಿನ ಮೇಲೆ ಒಂದು ಚಕ್ರ ಕೊಡ್ತೀನಿ, ಅದನ್ನ ನೀವು ಬರಿಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇದು ಹೇಗಿದೆ ಆ ಥರ ಬರೆದ್ಬಿಡಿ ಸ್ನೇಹಿತರೆ. ಬಟ್ ಮಾರ್ಕರ್ ಕಪ್ಪು ಮಾರ್ಕರೇ ಆಗಿರಬೇಕು ಸ್ನೇಹಿತರೆ, ಬೇರೆ ಯಾವುದು ಯೂಸ್ ಮಾಡಬೇಡಿ ದಯವಿಟ್ಟು. ಇಷ್ಟು ಎಲ್ಲ ಬರೆದು ಆದ ಮೇಲೆ ಸ್ನೇಹಿತರೆ, ಇದಕ್ಕೆ ಇಲ್ಲಿ ಕೆಳಗಡೆ, ಮೇಲ್ಗಡೆ, ಈ ದಿಕ್ಕು ಅಂದ್ರೆ 4 ದಿಕ್ಕು, ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ, ಈ 4 ದಿಕ್ಕಿನಲ್ಲೂ ನಿಮ್ಗೆ ಯಾರಿದಾರೋ ಆ ಶತ್ರುವಿನ ಹೆಸರು ಬರೀರಿ ಸ್ನೇಹಿತರೆ. ಮತ್ತೆ ಈ ಸೆಂಟ್ರಲ್ಲಿ ಇಲ್ಲೂ ಕೂಡ ನಿಮ್ಮ ಶತ್ರು ಹೆಸರು ಬರಿಬೇಕಾಗುತ್ತೆ ಸ್ನೇಹಿತರೆ. ಶತ್ರು ಹೆಸರು ಬರೆದಾದ ಮೇಲೆ ಇದನ್ನ ಇಟ್ಟು ಅದಕ್ಕೆ ಸ್ವಲ್ಪ ಕುಂಕುಮ, ಅರಿಶಿಣ ಹಚ್ಚಿ, ಆ ಏನು 7 ಲವಂಗ ಇದೆಯೋ ಆ 7 ಲವಂಗನ ಇದರಲ್ಲಿ ಚುಚ್ತಾ ಬರಬೇಕು ಸ್ನೇಹಿತರೆ. ನೀವು 7 ಲವಂಗ ಇದರಲ್ಲಿ ಚುಚ್ಚುವುದಕ್ಕೂ ಮುಂಚೆ ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ ನೀವು 108 ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ. 108 ಸಾರಿ. ಇದನ್ನ ಶನಿವಾರನೇ ಮಾಡಬೇಕು. ಮಂತ್ರನ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಮಂತ್ರ ಹೀಗಿದೆ: ಓಂ ರೀಂ ಶ್ರೀಂ ಕ್ಲೀಂ ಸ್ಮಶಾನ ಭೀರಾಯ ಅಮ್ಮುಖಿ ನಾಶಾಯ ನಾಶಾಯ ವಿಧ್ವಂಸಯ ವಿಧ್ವಂಸಾಯಹಂ ಸ್ವಾಹ. ಮಂತ್ರ ಇನ್ನೊಂದ್ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ರೀಂ ಶ್ರೀಂ ಕ್ಲೀಂ ಸ್ಮಶಾನ ಭೀರಾಯ ಅಮ್ಮುಖಿ ನಾಶಾಯ ನಾಶಾಯ ವಿಧ್ವಂಸಯ ವಿಧ್ವಂಸಾಯಂ ಸ್ವಾಹ. ಇಷ್ಟು 108 ಸಾರಿ ನೀವು ಹೇಳಿದ ಮೇಲೆ ಎಡಗೈಯಲ್ಲಿ ಈ ನಿಂಬೆಹಣ್ಣು ಇಟ್ಕೊಂಡು ಏನಿದು ಚಕ್ರ ಬರೆದಿದ್ರು ಆ ಚಕ್ರದ ಮೇಲೆ ಲವಂಗನ ಚುಚ್ತಾ ಬರಬೇಕು ಸ್ನೇಹಿತರೆ. 7 ಲವಂಗ 7 ದಿಕ್ಕಿಗೆ ಚುಚ್ಚಬೇಕು ಸ್ನೇಹಿತರೆ. ಅವರ ಬಾಡಿ ಎಲ್ಲೇ ಆಗ್ಲಿ ಅಲ್ಲಿ ಚುಚ್ಚಿಬಿಡಿ ಸ್ನೇಹಿತರೆ. ಇಷ್ಟು ಮಾಡಿ ಆದ್ಮೇಲೆ ನೋಡಿ ಸ್ನೇಹಿತರೆ, ಹೀಗೆ 7 ನಿಂಬೆ ಹಣ್ಣು ಅದು ಏನಿದೆ ಅದಕ್ಕೆ ಮಾಡಾದ್ಮೇಲೆ ಇನ್ನೊಂದ್ಸಾರಿ ಅರಿಶಿನ ಕುಂಕುಮ ಹಾಕ್ಬಿಡಿ ಸ್ನೇಹಿತರೆ. ಅರಿಶಿನ ಕುಂಕುಮ ಹಾಕಿ ಇದನ್ನ ತಗೊಂಡೋಗಿ ಎಲ್ಲರೂ ಸ್ಮಶಾನದಲ್ಲಿ ಊತಾಕ್ಬಿಟ್ಟು ಬರಬೇಕು ಸ್ನೇಹಿತರೆ. ಆಮೇಲೆ ಅದು ಮಂತ್ರ ಹೇಳಿದ್ಮೇಲೆ ಅಲ್ಲಿ ಮಂತ್ರದಲ್ಲಿ ಹಮ್ಮುಖಿ ಅಂತ ಏನು ಹೇಳಿದ್ದೀನೋ ಹಮ್ಮುಖಿ ತೆಗೆದ್ಬಿಟ್ಟು ಆ ಜಾಗದಲ್ಲಿ ನಿಮ್ಗೆ ಯಾರಿದಾರೋ ಶತ್ರು ಅವ್ರ ಹೆಸರನ್ನ ಹಾಕ್ಬಿಟ್ಟು ಮಾಡಿ 100% ವರ್ಕ್ ಆಗುತ್ತೆ ಸ್ನೇಹಿತರೆ. ರಿಸಲ್ಟ್ ಬಂದೇ ಬರುತ್ತೆ, ಬರಲೇಬೇಕು. ಇದು ಸಿದ್ಧಾಂತ ಸ್ನೇಹಿತರೆ.
ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಮಾಡಿ. ನಮಸ್ಕಾರ ಸ್ನೇಹಿತರೆ.